ಕಾಮುಕನ ಮೃತದೇಹವನ್ನು ನೋಡೋಕೆ ಅವ್ರ ಕುಟುಂಬ ಬಂದಿಲ್ಲ. ಹುಬ್ಬಳ್ಳಿಯ ಕಿಮ್ಸ್ನಲ್ಲೇ ಅನಾಥವಾಗಿ ಬಿದ್ದಿದೆ ರಿತೇಶ್ನ ಶವ. ನೋಡಿ, ಕೊಲೆಗಡಕನಿದ್ದಾನೆ, ಅತ್ಯಾಚಾರಿ ಆರೋಪಿ ರಿತೇಶ್. ಅವನ ಹೆಣ ಅನಾಥವಾಗಿ ಬಿದ್ದಿದೆ. ಕಾಮುಕರ ಹೆಣ, ಅತ್ಯಾಚಾರಿಗಳ ಹೆಣ ಅನಾಥವಾಗಿ ಬೀಳ್ಬೇಕು. ಅವ್ರ ಕುಟುಂಬಸ್ಥರು ಬಂದು ಮತ್ತೆ ಮರ್ಯಾದೆ ತಗೊಂಡು ಹೋಗ್ಬೇಕು. ಅವರು ಇರುವಂಥ ಮಾನ ಮರ್ಯಾದೆ ಕೂಡ ಹೋಗುತ್ತವ್ರು. ಹಾಗಾಗಿ ಈಗ ಕಾಯ್ತಾ ಇದ್ದಾರೆ ಪೊಲೀಸರು ಕುಟುಂಬಸ್ಥರಿಗಾಗಿ. ಕುಟುಂಬಸ್ಥರು ಏನಾದರೂ ಬರದೇ ಇದ್ದರೆ ಕಾರ್ಪೊರೇಷನ್ ಕೊಡ್ತಾರೆ ಡೆಡ್ ಬಾಡಿನ. 2 ದಿನಗಳ ಕಾಲ ಕುಟುಂಬಸ್ಥರಿಗೆ ಕಾಯ್ತಾರೆ ಪೊಲೀಸರು. ಅವ್ರದ್ದೇನು ಪ್ರೊಸೀಜರ್ ಇದೆಯೋ ವೇಟ್ ಮಾಡ್ತಾರೆ. ಯಾರೂ ಬರದೇ ಇದ್ದರೆ ಕಾರ್ಪೊರೇಷನ್ ಅವರು ತಗೊಂಡು ಪಾಲಿಕೆಯವರೇ ಅಂತಿಮ ಸಂಸ್ಕಾರವನ್ನು ಮಾಡ್ತಾರೆ. ನೋಡಿ, ಆ ಕುಟುಂಬ ಸಹಜವಾಗಿ ಮಾಹಿತಿ ಕೊಟ್ಟಿರ್ತಾರೆ ಪೊಲೀಸರು. ಆ ಉಳಿದಂತಹ ಕಾರ್ಮಿಕರನ್ನ ಕಾಂಟ್ಯಾಕ್ಟ್ ಮಾಡಿ, ಇವನ ಜೊತೆಗೆ ಯಾರು ಬಂದಿದ್ದರು ಅವರು ಕಾಂಟ್ಯಾಕ್ಟ್ ಮಾಡಿ ಅವ್ರ ಕುಟುಂಬಸ್ಥರನ್ನ ಸಂಪರ್ಕ ಮಾಡುವಂಥ ಪ್ರಯತ್ನವನ್ನು ಕೂಡ ಮಾಡಿದ್ದಾರೆ. ಅವ್ರಿಗೂ ವಿಚಾರ ಹೋಗಿದೆ, ಸತ್ತಿರೋದು ಕೂಡ ಗೊತ್ತಾಗಿದೆ ಎನ್ಕೌಂಟರ್ನಲ್ಲಿ. ಆದರೆ ಅವನ ಕುಟುಂಬಸ್ಥರು ಇನ್ನೂ ಕೂಡ ಬಂದಿಲ್ಲ. ಬರ್ತಾರಾ ಇಲ್ವಾ? ಹಾಗಾದರೆ ಬಂದರೆ ಹಸ್ತಾಂತರ ಪ್ರಕ್ರಿಯೆ ನಡೆಯುತ್ತೆ. ಅವನ ಮೃತದೇಹವನ್ನು ಹೇಗೆ ಅದು ಪ್ರಕ್ರಿಯೆಗಳಿದಾವಲ್ಲ ಅದನ್ನು ಪ್ರೊಸೀಜರ್ ಮುಗಿಸಿ ಹಸ್ತಾಂತರ ಮಾಡ್ತಾರೆ. ಇಲ್ಲದೆ ಇದ್ದರೆ ಅನಾಥ ಶವ ಅಲ್ಲೇನೋ ಅಂತ್ಯ ಸಂಸ್ಕಾರ ಮಾಡೋದಿರುತ್ತೆ, ಪಾಲಿಕೆ ವತಿಯಿಂದ ಮಾಡ್ತಾರೆ. ಮತ್ತಷ್ಟು ಮಾಹಿತಿ ಯಲ್ಲಪ್ಪ ನೀಡ್ತಾರೆ. ಯಲ್ಲಪ್ಪ, ಈಗ ಕಾಮುಕನ ಹೆಣ ಅನಾಥವಾಗಿದೆ. ಕುಟುಂಬಸ್ಥರು ಇರೋ ಮಾನ ಮರ್ಯಾದೆನೂ ಕೂಡ ತೆಗೆದುಕೊಳ್ಳೋಕೆ ನಾವೇನು ಹೋಗಬೇಕನ್ನುವಂಥ ಮನಸ್ಥಿತಿಯಲ್ಲಿ ಇದ್ದಾರೋ? ಪೊಲೀಸರನ್ನ ಸಂಪರ್ಕ ಮಾಡಿದ್ರು ಕೂಡ ಸಂಪರ್ಕ ಸಿಗ್ತಾ ಇಲ್ವೋ? ಈತನ ಒಂದು ಅಂತ್ಯ ಸಂಸ್ಕಾರ ಪಾಲಿಕೆಯವರಿಂದಲೇ ಆಗ್ಬೋದಾ? ಸಾಧ್ಯತೆ ಇದೆಯಾ? ಪ್ರಭು, ನಿನ್ನೆ ವಾಣಿಜ್ಯ ನಗರಿಯನ್ನ ಬೆಚ್ಚಿ ಬೀಳಿಸಿದಂತಹ ಪ್ರಕರಣ ಏನಿದೆ, ತನ್ನ ಒಂದು ಪೈಶಾಚಿಕ ಕೃತ್ಯ ಏನು ಮರೆದಿದ್ದ ರಿತೇಶ್ ಕುಮಾರ್ ಅಂತೇಳಿ ಬಿಹಾರ ಮೂಲದವ. ಅವನಿಗೆ ಇಲ್ಲಿ ಅಂತಾರೆ ಅವಳಿ ನಗರದ ಪೊಲೀಸರು ಹೆಡೆಮುರಿ ಕಟ್ಟುವಂತಹ ಕೆಲಸವನ್ನ ಮಾಡಿದ್ರು. ಈಗಾಗಲೇ ಯಾರು ಇವತ್ತು ರಿತೇಶ್ ಕುಮಾರ್ ಇಲ್ಲಿ ಅಂತಂದ್ರೆ ತನ್ನ ಕೃತ್ಯವನ್ನ ಮರೆತ ಆ ಬಾಲಕಿ ಈಗಾಗಲೇ ಅಂತಂದ್ರೆ ಪಂಚಭೂತಗಳಲ್ಲಿ ಲೀನಾದ್ರು. ಅವರ ತಂದೆಯಿಂದ ಅಗ್ನಿ ಸ್ಪರ್ಶಗೊಂಡು ಇಲ್ಲಿ ಅಂತಂದ್ರೆ ಪಂಚಭೂತಗಳಲ್ಲಿ ಲೀನಾದ್ರು. ಆದ್ರೆ ಈಗ ಇವನ ಶವ ಹೇಗೆ ಮುಂದೆ ಅನ್ನೋದು ಇವತ್ತು ಪ್ರಶ್ನೆ ಕಾಡ್ತಾ ಇದೆ. ಮತ್ತು ಅನಾಥವಾಗಿ ಬಿಡ್ತಾ ಅಂತೇಳಿ ಇವತ್ತು ಪ್ರಶ್ನೆ ಉದ್ಭವವಾಗಿದೆ. ಯಾಕೆ ಇವತ್ತು ಅನಾಥವಾಗಿದೆ ಅಂತಂದ್ರೆ, ಇಲ್ಲಿವರೆಗೂ ಸಹ ಇಲ್ಲಿ ಅಂತಂದ್ರೆ ಯಾರು ಬಿಹಾರ ಮೂಲದ ರಿತೇಶ್ ಕುಮಾರ್ ಏನು ಹಂತಕ ಇದ್ದಾನೆ, ಪಾಪಿ ಇದ್ದಾನೆ, ಅವನ ಶವವನ್ನ ನೋಡ್ಲಿಕ್ಕೆ ಇಲ್ಲಿವರೆಗೂ ಆ ಕುಟುಂಬಸ್ಥರು ಯಾರೊಬ್ರು ಸಹ ಇಲ್ಲಿ ಅಂತ ಬಂದಿಲ್ಲ. ಮತ್ತು ಅವಳಿ ನಗರದ ಪೊಲೀಸರು ಈಗಾಗಲೇ ಆ ಕುಟುಂಬವನ್ನ ಸಂಪರ್ಕ ಮಾಡುವಂತಹ ಕೆಲಸ ಮಾಡಿದ್ರೆ, ಆದ್ರೂ ಸಹ ಇಲ್ಲಿ ಅಂದ್ರೆ ಆ ಕುಟುಂಬಸ್ಥರಿಂದ ಯಾವುದೇ ರೀತಿಯ ಅಂತ ಒಂದು ರೆಸ್ಪಾನ್ಸ್ ಬಂದಿಲ್ಲ. ಇದರಿಂದ ಒಂದ್ ಕಡೆ ಅಂತಂದ್ರೆ ಈಗ ಅವನ ಮರಣೋತ್ತರ ಪರೀಕ್ಷೆ ಅಂದ್ರೆ ಜಿಲ್ಲಾ ನ್ಯಾಯಾಧೀಶರ ಒಂದು ಸಮ್ಮುಖದಲ್ಲಿ ನಡೆಯುತ್ತೆ. ಆ ಜಿಲ್ಲಾಧೀಶರ ನ್ಯಾಯಾಧೀಶರ ಸಮ್ಮುಖದಲ್ಲಿ ನಡೆದ ನಂತರ 2 ದಿನಗಳ ಕಾಲ ಇಲ್ಲಿ ಅಂದ್ರೆ ಆತನ ಶವವನ್ನ ಇದೇ ಒಂದು ಕಿಮ್ಸ್ ಶವಾಗಾರದಲ್ಲಿ ಇಡ್ಲಾಗುತ್ತೆ. ಯಾರು ಸಹ ಇಲ್ಲಿ ಅಂದ್ರೆ ಕುಟುಂಬಸ್ಥರು ಬಂದು ಆ ಶವವನ್ನ ತೆಗೆದುಕೊಂಡು ಹೋಗಿ ಇಲ್ಲಿಂದ್ರೆ ಅಂತಿಮ ವಿಧಿವಿಧಾನಗಳ ಜೊತೆಗೆ ಇಲ್ಲಿಂದ್ರೆ ಅಂತಿಮ ಸಂಸ್ಕಾರವನ್ನು ಮಾಡದೆ ಹೋದ್ರೆ ಆ ಅಂತಿಮ ಸಂಸ್ಕಾರದ ಜವಾಬ್ದಾರಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇದೆ. ಅಂದ್ರೆ ಯಾವುದೇ ಎಲ್ಲೇ ಇದು ಇದ್ರ ಸಹಿತ ಸ್ಥಳೀಯ ಸಂಸ್ಥೆಗಳು ಅದರ ನಿರ್ವಹಣೆಯನ್ನ ಮಾಡಬೇಕು. ಹೀಗಾಗಿ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಇಲ್ಲಿ ಅಂದ್ರೆ, ಯಾಕಂದ್ರೆ ನಿನ್ನೆ ಒಂದು ಈ ಘಟನೆ ನಡೆದಿದೆ, ಆ ಒಂದು ಏನು ಎನ್ಕೌಂಟರ್ ಏನಾಗಿದೆ, ಆ ಘಟನೆ ನಡೆದಿರುವಂತದ್ದು ಹುಬ್ಬಳ್ಳಿಯ ಒಂದು ಹಳೆ ಹುಬ್ಬಳ್ಳಿಯ ಪೊಲೀಸ್ ಠಾಣೆಗೆ ವ್ಯಾಪ್ತಿಯಲ್ಲಿ. ಇನ್ನು ಹಳೆ ಹುಬ್ಬಳ್ಳಿಯ ಠಾಣೆ ಪೊಲೀಸರು 2 ದಿನಗಳ ನಂತರ ಆ ಶವವನ್ನ ಕಾಯ್ತಾರೆ. ಕಿಮ್ಸ್ ಮತ್ತು ಹಳೆ ಹುಬ್ಬಳ್ಳಿಯ ಪೊಲೀಸರು ಒಂದು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಒಂದು ಸಂದೇಶವನ್ನು ಮಾಡ್ತಾರೆ. ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಈ ಸಂಪಟ್ಟಿಗೆ ಯಾವಾಗ ಆ ಮೃತದೇಹವನ್ನ, ಈ ಪಾಪಿ ದೇಹವನ್ನ ಇಲ್ಲಿಂದ್ರೆ ಹಸ್ತಾಂತರವಾಗುತ್ತೆ, ಹಸ್ತಾಂತರವನ್ನು ತಮ್ಮ ಸ್ವರೂಪದಿಗೆ ತೆಗೆದುಕೊಂಡು ನಂತರ ಹುಬ್ಬಳ್ಳಿಯ ಏನು ಮಹಾನಗರ ಪಾಲಿಕೆ ಇಲ್ಲಿ ಅಂದ್ರೆ ಮುಂದಾವತ್ತು ವಹಿಸಿಕೊಂಡು ಅವನ ಅಂತಿಮ ವಿಧಿವಿಧಾನಗಳನ್ನ ಮುಗಿಸುತ್ತೆ. ಅಂದ್ರೆ ಅಂತಿಮ ಸಂಸ್ಕಾರ ಸಂಪೂರ್ಣ ಜವಾಬ್ದಾರಿ ಮಹಾನಗರ ಪಾಲಿಕೆ ಮಾಡುತ್ತೆ. ಆದ್ರೆ ಈ ಕಾಡ್ತಿರೋದು ಅಂತ ಏನು ಅಂತಂದ್ರೆ, ಪ್ರಶ್ನೆ ಏನು ಅಂದ್ರೆ ಅವನ ಶವ ಅನಾಥ ಆಗಿ ಬಿಡ್ತಾ ಅಂದ್ರೆ, ಯಾಕಂದ್ರೆ ಇಲ್ಲಿ ಮಹಾನಗರ ಪೊಲೀಸರು, ಹುಬ್ಬಳ್ಳಿ ಧಾರವಾಡ ಪೊಲೀಸರು ಈಗಾಗಲೇ ಕುಟುಂಬಸ್ಥರ ಸಂಪರ್ಕ ಮಾಡಿದ ಸಹಿತ ಇಲ್ಲಿವರೆಗೂ ಆ ಕುಟುಂಬಸ್ಥರು ಆ ಬಿಹಾರದಿಂದ ಬರಬೇಕು. ಒಂದ್ ಕಡೆ ಬಿಹಾರದಿಂದ ಬರ್ಲಿಕ್ಕೆ ಅವ್ರಿಗೆ 2 ದಿನ ಆದ ನಂತರ ಅವ್ರಿಗೆ ಒಂದು ಆ ಕುಟುಂಬ ದೇಹವನ್ನ ಹಸ್ತಾಂತರ ಮಾಡ್ತಾರೆ. ಒಂದೇ ಹಸ್ತಾಂತರವಾಗದೇ ಇದ್ರೆ ಮಹಾನಗರ ಪಾಲಿಕೆ ಆ ಒಂದು ಅಂತಿಮ ವಿಧಿವಿಧಾನಗಳನ್ನ ಮಾಡಲಿದೆ. ಪ್ರಭು, ಥ್ಯಾಂಕ್ ಯು ಯಲ್ಲಪ್ಪ ತಮ್ಮೆಲ್ಲ ಮಾಹಿತಿಗಾಗಿ.